ಶಿರಾಲಿ ದುರಂತದ ಸಂತ್ರಸ್ತರಿಗೆ ಸಚಿವ ಮಂಕಾಳ ವೈದ್ಯರಿಂದ 1,65,00,000 ಪರಿಹಾರ ಘೋಷಣೆ. ಸರ್ಕಾರದಿಂದ ತಲಾ 5 ಲಕ್ಷ, ಮೀನುಗಾರಿಕಾ ಇಲಾಖೆಯಿಂದ ಹೆಚ್ಚುವರಿಯಾಗಿ ಪ್ರತಿ ಸಂತ್ರಸ್ತ ಕುಟುಂಬಕ್ಕೆ ತಲಾ 10 ಲಕ್ಷ ರು ನೆರವು. 1,65,00,000 ಬೆಲೆಯ ಚೆಕ್ ವಿತರಿಸಲಿದ್ದಾರೆ ಸಚಿವ ಮಂಕಾಳ ವೈದ್ಯ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಶಿರಾಲಿ ಭಾಗದಲ್ಲಿ ಸಂಭವಿಸಿದ ಭೀಕರ ಚಿಪ್ಪೆಕಲ್ಲು ದುರಂತದ ಬಳಿಕ ಸಂಕಷ್ಟಕ್ಕೆ ಸಿಲುಕಿದ ಕುಟುಂಬಗಳ ನೆರವಿಗೆ ಸಚಿವ ಮಂಕಾಳ ವೈದ್ಯ 1,65,00,000 ಪರಿಹಾರಧನ ಬಿಡುಗಡೆ ಮಾಡಿ ಮಾನವೀಯತೆ ಹಾಗೂ ಜನಪರತೆಯನ್ನು ಮೆರೆದಿದ್ದಾರೆ. ಹೌದು ವೀಕ್ಷಕರೇ, ಈಗಾಗಲೇ ಸರ್ಕಾರದಿಂದ ತಲಾ 5 ಲಕ್ಷ ಪರಿಹಾರ ಘೋಷಣೆಯಾಗಿದ್ದು, ಸಚಿವರು ತಮ್ಮ ಮೀನುಗಾರಿಕಾ ಇಲಾಖೆಯ ವತಿಯಿಂದ ಹೆಚ್ಚುವರಿಯಾಗಿ 10 ಲಕ್ಷ ನೆರವು ಮಂಜೂರು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಒಟ್ಟಾರೆ ದುರಂತ ಸಂತ್ರಸ್ತರಿಗೆ ಸುಮಾರು 1,65,00,000 ಪರಿಹಾರ ಒದಗಿಸಿದಂತಾಗಿದೆ. ದುರಂತದಲ್ಲಿ ಕುಟುಂಬದ ಆಧಾರ ಸ್ತಂಭಗಳನ್ನು ಕಳೆದುಕೊಂಡ ಮನೆಗಳಿಗೆ ಅಂದು ಭೇಟಿ ನೀಡಿದ ಸಚಿವರು ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ದರು. ಈ ಸಂಕಷ್ಟದ ಸಮಯದಲ್ಲಿ ಯಾವುದೇ ಕುಟುಂಬ ಏಕಾಂಗಿಯಾಗಿರುವುದಿಲ್ಲ, ಸರ್ಕಾರ ಮತ್ತು ನಾವು ನಿಮ್ಮೊಂದಿಗಿದ್ದೇವೆ ಎಂದು ಆ ದಿನ ಭರವಸೆಯನ್ನು ಕೂಡ ನೀಡಿದ್ದರು. ಫಸ್ಟ್ ಟೈಮ್ ನಡೆದಿದ್ದು, ಈ ಥರ ಯಾವಾಗೂ ಆಗಲಿಲ್ಲ, ಎಲ್ಲೂ ಆಗಲಿಲ್ಲ, ಈ ಜಿಲ್ಲೆಯಲ್ಲೇ ಆಗಲಿಲ್ಲ. ಭಾಳ ನೋವಾಗ್ತಾ ಇದೆ. ಯಾಕೆಂದರೆ ಏನು ವೃತ್ತಿ ಜೀವನ ಅಥವಾ ಅವರು ಏನು ತಿನ್ನಲಿಕ್ಕೋಸ್ಕರ ತೆಗಿಲಿಕ್ಕೆ ಹೋಗಿ ಈ ಥರ ಆಗ್ತದೆ ಅನ್ನೋದು ಯಾರಿಗೂ ಯೋಚನೆಯೂ ಮಾಡಲಿಲ್ಲ, ಅದು ಇನ್ನೊರಿಗೆ ಆಗಿದ್ದಿಲ್ಲ. ಒಂದೇ ಕುಟುಂಬದ್ದು ಎಲ್ಲ ಒಂದೇ ಕುಟುಂಬ ಅಂದರೂ ತೊಂದರೆ ಇಲ್ಲ, ಎಲ್ಲ ಸಂಬಂಧಿಕರು 8 ಜನ ಅಂತೂ ಒಂದೇ ಮನೆಯವರು, ಬಾಕಿ 3 ಜನ ಬೇರೆ ಬೇರೆ ಮನೆ, ಆದರೆ ಎಲ್ಲರೂ ಸಂಬಂಧಿಕರು ಅಕ್ಕಪಕ್ಕದವರು ಒಂದೇ ಕಡೆ. 3 ಜನ ಸೇಫ್ ಆಗಿದ್ದಾರೆ, 2 ಜನ ಹಾಸ್ಪಿಟ್ಲಲ್ಲಿದ್ದಾರೆ. ಹಾಸ್ಪಿಟ್ಲಿಗೆ ಹೋಗಿ ನೋಡಿ ಬಂದಿದ್ದೇನೆ, ನಾನು ನಿನ್ನೆ ನೋಡಿ ಬಂದಿದ್ದೇನೆ. ಅವರು 2 ಜನಕ್ಕೆ ಏನೂ ತೊಂದರೆ ಇಲ್ಲ, ಆರಾಮಿದ್ದಾರೆ. ಅವ್ರಿಗೆ ಮತ್ತೆ ಧೈರ್ಯ ಹೇಳಿ ಬಂದಿದ್ದೇವೆ, ಎಷ್ಟು ಖರ್ಚಾಗಲಿ ಡಾಕ್ಟ್ರಿಗೂ ಮಾತಾಡಿ ಎಷ್ಟು ಖರ್ಚಾಗಲಿ ನಾವು ನೋಡ್ಕೊಡ್ತೇವೆ, ನಮ್ಮ ಸರ್ಕಾರ ನೋಡ್ಕೊಡ್ತೇವೆ, ಇಲ್ಲ ನಾವು ನೋಡ್ಕೊಡ್ತೇವೆ, ಅಂಥದ್ದೇನು ಸಮಸ್ಯೆ ಇಲ್ಲ, ದುಡ್ಡಿನ ಸಮಸ್ಯೆ ಅಂಥದ್ದು ಇಲ್ಲ, ಅದು ಸರಿ ಮಾಡಿ ಅಂತ ಹೇಳಿದ್ದೇವೆ. ಇವರಿಗೂ ಹಾಗೆ ನಾವು ಎಷ್ಟೇ ಪರಿಹಾರ ಕೊಟ್ಟರು ಅದು ನಮಗೆ ನೋವಾಗ್ತಾ ಇದೆ, ಎಷ್ಟೇ ಕೊಟ್ಟರು ಅದು ಸರಿದೂಗಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವತ್ತೇ ಬಾಡಿ ಸಿಗಲಿಲ್ಲಾಗಿತ್ತು, ಅದೊಂದು ಟೆನ್ಷನ್ ಇತ್ತು. ರಾತ್ರಿ ಸಿಕ್ಕಿದ್ರಿಂದ ಎಲ್ಲನೂ ಇವತ್ತು ಬೆಳಿಗ್ಗೆ ಸಿಕ್ಕಿ ಒಂದೇ ಸಲ ಅಂಥದ್ದಾಯಿತು. ನಾವು ಭಾಳ ಬೇಜಾರದಲ್ಲಿದ್ದರು, ಮತ್ತೆ ಏನಾದರೂ ವ್ಯತ್ಯಾಸ ಆಗ್ತದೆ ಅನ್ನೋದು ಎಲ್ಲ ರೀತಿ ಏನು ಹಿಂದೂ ಧರ್ಮದ ಸಂಪ್ರದಾಯ ಪ್ರಕಾರ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ. ಮುಂದಿನ ದಿನದಲ್ಲಿ ಅವ್ರ ಕುಟುಂಬಕ್ಕೆ, ಅವ್ರ ಮಕ್ಕಳಿಗೆ, ತಂದೆ ತಾಯಿ ಇಬ್ಬರು ಕಳ್ಕೊಂಡಂಥ ಮಕ್ಕಳಿದ್ದಾರೆ, ಅವ್ರ ಮಕ್ಕಳಿಗೆ ನಾವು ಸಂಪೂರ್ಣವಾದಂಥ ನಾವು ವೈಯಕ್ತಿಕವಾಗೂ ನಾನು ಅವ್ರ ಜೊತೆ ನಿಲ್ತೇನೆ. ಸರ್ಕಾರದಿಂದ ಏನೇನು ಸಿಗ್ತದೆ ಅದನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಯಾರೇ ಓದುವಂಥವ್ರು ಇದ್ದರೆ ಅವ್ರು ಏನು ಓದ್ತಾರೆ, ಎಲ್ಲಿವರೆಗೆ ಓದ್ತಾರೆ, ಅವ್ರಿಗೆ ಸಂಪೂರ್ಣವಾದಂಥ ಖರ್ಚನ್ನು ಕೊಡಲಿಕ್ಕೆ ರೆಡಿ ಇದ್ದೀನಿ. ನಮ್ಮದೇ ಸ್ಕೂಲ್ ಇದೆ, ಇಲ್ಲಾಂದರೆ ಬೇರೆ ಕಡೆ ಓದ್ತಾರೆ ಅಂದರೂ ನಾವು ಅದನ್ನು ಭರಿಸುವಂಥ ಕೆಲಸವನ್ನು ಮಾಡ್ತೇವೆ. ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರೋದು, ಸಾಧ್ಯ ಇದೆ ಅಂದರೆ ಎಷ್ಟೇ ಖರ್ಚಾದರೂ ಬದುಕ್ತಾರೆ ಅನ್ನೋದಿದ್ರೆ ನಾವು ಬದುಕುವಂಥ ಕೆಲಸವನ್ನು ಮಾಡ್ತೀವಿ. ಇನ್ನು ವಿಶೇಷವೆಂದರೆ ಪರಿಹಾರದ ಈ ಚೆಕ್ ಅನ್ನು ಈಗಾಗಲೇ ಸಿದ್ಧಗೊಳಿಸಲಾಗಿದ್ದು, ಅವುಗಳನ್ನು ಸ್ವತಃ ಸಚಿವ ಮಂಕಾಳು ವೈದ್ಯರೇ ಸಂತ್ರಸ್ತ ಕುಟುಂಬಗಳಿಗೆ ವಿತರಿಸಲಿದ್ದಾರೆ ಎಂದು ತಿಳಿದು ಬಂದಿದೆ. ಸಚಿವರ ಈ ನಡೆ ಸ್ಥಳೀಯ ಜನರಲ್ಲಿ ಮೆಚ್ಚುಗೆ ಪಾತ್ರವಾಗಿದೆ. ಮೃತ ಮಕ್ಕಳ ಶಿಕ್ಷಣ, ಕುಟುಂಬಗಳ ಭವಿಷ್ಯ ಹಾಗೂ ಅನಾಥ ಮಕ್ಕಳ ಆರೈಕೆಯ ಬಗ್ಗೆ ವಿಶೇಷ ಗಮನ ಹರಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ದುರಂತದಿಂದ ಕಂಗಾಲಾಗಿರುವ ಪಡುಶಿರಾಲಿ ಗ್ರಾಮದಲ್ಲಿ ಇನ್ನೂ ದುಃಖದ ವಾತಾವರಣ ಮುಂದುವರಿದಿದ್ದು, ಇಂತಹ ಸಂದರ್ಭದಲ್ಲಿ ಸಚಿವರ ನೆರವು ಮತ್ತು ಮಾನವೀಯ ಸ್ಪಂದನೆ ಸಂತ್ರಸ್ತ ಕುಟುಂಬಗಳಿಗೆ ದೊಡ್ಡ ಆಧಾರವಾಗಿದೆ ಎನ್ನುವುದು ಸಾರ್ವಜನಿಕರ ಮಾತಾಗಿದೆ. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.